ಎತ್ತು ಏರ್ಗೆ ಇಳೀತು, ಕೋಣ ನೀರಿಗೆ ಇಳೀತು ಅನ್ನುವಂಥದ್ದು ಗಾದೆ ಮಾತು. ಈ ಗಾದೆ ಮಾತು ಕೋಲಾರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಬಂದಾಗ ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಮುನಿಯಪ್ಪ ಬಣ, ಮತ್ತೊಂದು ಕಡೆಯಲ್ಲಿ ಮುನಿಯಪ್ಪ ವಿರೋಧಿ ಬಣದ ಹಾವು ಏಣಿ ಆಟ ಮುಗಿತಾ ಇಲ್ಲ. ಇನ್ನೇನು ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಅನೌನ್ಸ್ ಮಾಡೇ ಬಿಟ್ರು ಅನ್ನುವಂಥ ಹಂತಕ್ಕೆ ಬಂದು ನಿಂತಾಗ ಶಾಸಕರು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತೆಲ್ಲ ಓಡಾಡಿದರು. ಈಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಜೊತೆಗೆ ಸಂಧಾನ ಎಲ್ಲ ಮಾಡಿಕೊಂಡು ತಮ್ಮವು ಆವೇಶದಿಂದ ಮಾಡಿರುವಂತಹ ಕ್ರಮಗಳಿಗೆ ವಿಷಾದವನ್ನು ವ್ಯಕ್ತಪಡಿಸುವುದರ ಮೂಲಕವಾಗಿ ಒಂದಿಷ್ಟು ಸರ್ಕಸ್ ನಡೆದಿರುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ತೆರೆಮರೆಯಲ್ಲಿ ಆಡಿದ್ದೆಲ್ಲವೂ ಕೂಡ ಬಹಳ ದೊಡ್ಡದಾದಂತಹ ಪ್ರಹಸನ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ ಕೋಲಾರದ ಕಗ್ಗಂಟು ಮತ್ತೆ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಕೋಲಾರ ಟಿಕೆಟ್ ಹಂಚಿಕೆ ಕಗ್ಗಂಟಾಗೆ ಉಳಿದಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಂಧಾನ ಸಭೆಯು ವಿಫಲವಾಗಿದೆ. ಮುನಿಯಪ್ಪ ವಿರುದ್ಧ ತೊಡೆ ತಟ್ಟಿದವರನ್ನ ಸಮಾಧಾನ ಪಡಿಸುವುದಕ್ಕಷ್ಟೇ ಇವತ್ತಿನ ಸಭೆ ಸೀಮಿತವಾಯಿತು. ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರ್ತೀವಿ. ಎಐಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಅವರ ಮಟ್ಟದಲ್ಲಿ ಯಾವುದೂ ಚರ್ಚೆ ಆಗಿಲ್ಲ. ನಮ್ಮ ಒಂದು ಗೊಂದಲ, ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಎಐಸಿಸಿ ಅಧ್ಯಕ್ಷರನ್ನ ಇದರಲ್ಲಿ ತರುವಂತದ್ದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ಗೆ ಗೌರವ ಕೊಟ್ಟು ನಾವು ಏನು ನಮ್ಮ ಸಿಟ್ಟೆಲ್ಲ ಇತ್ತು ಅವ್ರು ಮಾತಾಡ್ತೀವಿ ಅಂತ ಹೇಳಿರೋದ್ರಿಂದ ಅವರಿಗೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ. ಅದು ಬಿಟ್ಟು ಬೇರೆ ಹೆಚ್ಚು ನಾನು ಮಾತಾಡ್ತೀನಿ. ನಿನ್ನೆ ಏನು ಗೊಂದಲ ಸೃಷ್ಟಿಯಾಗಿತ್ತು, ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಅದರಿಂದ ಮುಜುಗರ ಆಗ್ತಕ್ಕಂಥ ಕೆಲಸ ಆಗಿದೆ ನಮ್ಮೆಲ್ಲರಿಂದ. ಆ ವಿಚಾರವಾಗಿ ನಾವು ಪಕ್ಷದ ಹೈಕಮಾಂಡ್ಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮ್ಮಿಂದ ಈ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆಗಿದೆ, ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಿನ್ನೆಯೆಲ್ಲ ಸಚಿವ ಕೆಎಚ್ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಬೇಡಿ ಅಂತ ಇದ್ದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಸಚಿವ ಎಂಸಿ ಸುಧಾಕರ್, ಕೋಲಾರದ ಶಾಸಕರು, ಪರಿಷತ್ ಸದಸ್ಯರು ರಾಜೀನಾಮೆ ಕೊಡೋವರೆಗೂ ಹೋಗಿದ್ರು. ಮುನಿಯಪ್ಪನವರು ರೆಬಲ್ ಆಗಿದ್ರು. ಈಗ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಸಿಎಂ ಡಿಸಿಎಂ ಸಂಧಾನ. ಬೆಳಗ್ಗೆ ಮುಖ್ಯಮಂತ್ರಿಗಳನ್ನ ರಾಮನಗರದಲ್ಲೇ ಭೇಟಿಯಾಗಿದ್ದಂಥ ಮುನಿಯಪ್ಪ ವಿರೋಧಿ ಬಣ ಟಿಕೆಟ್ ಕೊಡಬೇಡಿ ಅಂತ ಆಗ್ರಹಿಸಿದ್ರು. ಕೊನೆಗೆ ಎಲ್ಲರನ್ನೂ ಕೂಡ ಸಮಾಧಾನ ಮಾಡಿ ತಮ್ಮ ಕಾರಲ್ಲೇ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಿದ್ರು. ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಲ್ಲ, ಎಲ್ಲರನ್ನ ಒಗ್ಗೂಡಿಸುವಂತ ಅಭ್ಯರ್ಥಿ ಹಾಕೋಣ. ಇವತ್ತೇ ಹೈಕಮಾಂಡ್ಗೆ ಅಭ್ಯರ್ಥಿಗಳ ಹೆಸರು ಕಳಿಸ್ತೀವಿ. ಚುನಾವಣೆ ಟೈಮ್ನಲ್ಲಿ ವಿರೋಧಿಗಳಿಗೆ ಅಸ್ತ್ರ ಕೊಡ್ತಾ ಇದ್ದೀರಾ? ಏನೇ ಇದ್ರೂ ನಮ್ಮ ಹತ್ರ 4 ಗೋಡೆ ಮಧ್ಯೆ ಮಾತಾಡಬೇಕು. ಪಕ್ಷದ ಮಾನವನ್ನ ಬೀದಿಯಲ್ಲಿ ಹರಾಜು ಹಾಕಬೇಡಿ. ಮತ್ತೆ ಈ ತರ ಆದ್ರೆ ಮುಲಾಜಿಲ್ಲದೆ ಕ್ರಮ ಜರುಗಿಸ್ತೀವಿ. ಹೀಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಗುಡುಗಿದ ಮೇಲೆ ನಿನ್ನೆ ರಾಜೀನಾಮೆಗೆ ರೆಡಿಯಾಗಿದ್ದವರು ಇವತ್ತು ಸುಮ್ಮನಾದ್ರು. ಸಿಎಂ ಡಿಸಿಎಂ ಕೂಡ ಎಚ್ಚರಿಕೆ ಕೊಟ್ಟರು. ನ್ಯಾಚುರಲ್ ಆಗಿ ಅವರೊಂದು ಗುಂಪು ಹೇಳ್ತಾರೆ, ಇವರೊಂದು ಒಬ್ಬರು ಹೇಳ್ತಾರೆ. ಅದು ಇತ್ಯರ್ಥ ಆಗಿಲ್ಲ. ಎಲ್ಲ ಬಗೆಹರಿದವರು ಅದು ಬಗೆಹರಿತದೆ. ಕೋಲಾರದು ಎಲ್ಲ ಅವ್ರ ಕಲ್ಪನೆ ಮಾಡಿಕೊಂಡು ಗಾಬರಿ ಮಾಡ್ಕೊಂಡಿದ್ದಾರೆ. ಯಾವ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಎಲ್ಲ ಪಾರ್ಟಿ ಲೈನಲ್ಲಿ ಇರಬೇಕು. ಪಾರ್ಟಿ ಶಿಸ್ತಿನ ಪ್ರಯಾರಿಟಿ ನಮಗೆ. ಇಲ್ಲೂ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿನೂ ಹೇಳ್ತಾ ಇದ್ದಾರೆ, ಡೆಲ್ಲಿಯವರು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಫಸ್ಟ್ ಎವ್ರಿವನ್ ಶುಡ್ ಬಿ ಇನ್ ದಿ ಲೈನ್ ಆಫ್ ಪಾರ್ಟಿ. ಟಿಕೆಟ್ ಸಿಗಲ್ಲ ಅನ್ನೋ ವಿಷಯ ಕೆಎಚ್ ಮುನಿಯಪ್ಪ ಅವರಿಗೂ ಕೂಡ ಖಾತ್ರಿ ಆಯ್ತು ಅನ್ಸುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಬಗ್ಗೆ ಏಕವಚನದಲ್ಲೇ ಮಾತನಾಡಿದ್ರು. ರಮೇಶ್ ಕುಮಾರ್ ಮೇಲೂ ಹರಿಹಾಯ್ದ್ರು. ಇನ್ನೊಂದ್ ಕಡೆ ಮುನಿಯಪ್ಪ ಪುತ್ರಿ ಯಾರ ವಿರುದ್ಧನೂ ದನಿ ಎತ್ತಲ್ಲ ಅಂತ ಹೇಳಿದ್ರು. ಎಲ್ಲ ಪಾರ್ಟಿ ನೋಡಿಗೆ ಬಂದವರು ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಕಾಂಗ್ರೆಸ್ಗೆ ಇದ್ದೀವಿ. ಹೈಕಮಾಂಡ್ ಇದೆ ನಮಗೆ. ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನ ನೋಡ್ಕೊಂಡಿರ್ತೀವಿ ಇದು. ಆದರೆ ಸಿದ್ದರಾಮಯ್ಯನ ಮಾತಾಡೋದೇ ಮಾತಾಡ್ತೀನಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ಸಿದ್ದರಾಮಯ್ಯ ನೋಡಿದ ಮೇಲೆ ಮಾತಾಡ್ತೀನಿ ಅಂದರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಮಾಧ್ಯಮದ ಮುಂದೆ ಮಾತಾಡಲ್ಲ, ಯಾವತ್ತೂ ಧ್ವನಿ ಎತ್ತಲ್ಲ. ನಮ್ಮ ಕುಟುಂಬ ನಮ್ಮನ್ನ ಗುರುತಿಸಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ಕೋಲಾರದ ಬಂಡಾಯದ ಬಾವುಟ ಹಾರಿಸೋದನ್ನಷ್ಟೇ ನಿಲ್ಲಿಸಿದ್ದಾರೆ. ಆದರೆ ಟಿಕೆಟ್ ಯಾರಿಗೆ ಅನ್ನೋದು ಅಂತಿಮ ಆಗಿಲ್ಲ. ಮುನಿಯಪ್ಪರಿಗೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಬಣ ರೆಡಿ ಇಲ್ಲ. ಹನುಮಂತಯ್ಯರಿಗೆ ಕೊಡಿಸ್ಲಿಕ್ಕೆ ಡಿಕೆ ಶಿವಕುಮಾರ್ ಒಪ್ತಾ ಇಲ್ಲ. ಹೀಗಾಗಿ ಕೋಲಾರಕ್ಕೆ ಅಚ್ಚರಿ ಅಭ್ಯರ್ಥಿ ಘೋಷಣೆ ಆಗುವ ನಿರೀಕ್ಷೆ ಎಲ್ಲರದ್ದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ದೊಡ್ಡ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಯ ವೇಳೆ ದೇಶ, ಭಾಷೆ, ಹಿಂದುತ್ವ, ಕನ್ನಡದ ಅಸ್ಮಿತೆಯ ಅಬ್ಬರವೂ ಕೂಡ ಬಹಳ ಜೋರಾಗಿ ನಡೆದಿದೆ. ಪ್ರಧಾನಮಂತ್ರಿ ಮೋದಿಯವರನ್ನ ಟಾರ್ಗೆಟ್ ಮಾಡಿದ್ರು. ಜೊತೆಗೆ ದೇವೇಗೌಡರ ವಿರುದ್ಧವೂ ಕೂಡ ಟೀಕಾ ಪ್ರಹಾರ ನಡೆದಿದೆ. ಕುಮಾರಸ್ವಾಮಿಯವರನ್ನಂತೂ ಡಿಕೆ ಬ್ರದರ್ಸ್ ದೊಡ್ಡ ಮಟ್ಟದಲ್ಲೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಹೇಗಿತ್ತು ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ, ಅಭಿವೃದ್ಧಿ ವರ್ಸಸ್ ಅನುದಾನದ ಫೈಟ್ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅಬ್ಬಬ್ಬಬ್ಬಬ್ಬ, ಎಷ್ಟು ಅಬ್ಬರ, ಎಷ್ಟೊಂದು ಜನ! ರಾಮನಗರದ ರಸ್ತೆಗಳ ತುಂಬೆಲ್ಲ ಇವತ್ತು ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಯದ್ದೇ ಅಬ್ಬರವಾಗಿತ್ತು. ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಿತು. ಗರ್ಭಗುಡಿಯಲ್ಲಿಟ್ಟು ನಾಮಪತ್ರಕ್ಕೂ ವಿಶೇಷ ಪೂಜೆ ಮಾಡಿಸಿದ್ರು. ಅಮ್ಮನ ಕಾಲಿಗೆ, ಅಣ್ಣನ ಕಾಲಿಗೆ, ಅತ್ತಿಗೆ ಕಾಲಿಗೂ ಬಿದ್ದ ಡಿಕೆ ಸುರೇಶ್ ಆಶೀರ್ವಾದವನ್ನು ಪಡೆದರು. ಆಮೇಲೆ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರವನ್ನು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೆ ಸಾಕ್ಷಿಯಾಗಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಹಾಗೂ ಸಹೋದರ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಘಟಾನುಘಟಿಗಳು. ರಾಮನಗರದ ಸಮಾವೇಶ ಕೇಂದ್ರ ವರ್ಸಸ್ ರಾಜ್ಯದ ನಡುವಿನ ಸಂಘರ್ಷಗಳ ಆರೋಪ ಪ್ರತ್ಯಾರೋಪಗಳಿಗೆ ಮತ್ತೊಂದು ವೇದಿಕೆಯಾಗಿತ್ತು. ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ, ಅಭಿವೃದ್ಧಿ ವರ್ಸಸ್ ಅನುದಾನ ವಿಳಂಬದ ನಡುವಿನ ಟೀಕೆಗಳಿಗೆ ಇದೇ ವೇದಿಕೆಯಾಗಿತ್ತು. ಸುರೇಶ್ ನಾಮಪತ್ರ ಸಲ್ಲಿಕೆ ವೇಳೆ, ರ್ಯಾಲಿ ವೇಳೆ, ಬಹಿರಂಗ ಸಮಾರಂಭದಲ್ಲೂ ಕನ್ನಡ ಅಸ್ಮಿತೆಯೇ ಮೊಳಗಿತ್ತು. ಇಡೀ ಸಮಾರಂಭದಲ್ಲಿ ಕನ್ನಡ ಬಾವುಟ, ಕನ್ನಡ ವಸ್ತ್ರ, ಕರ್ನಾಟಕದ ಸಮಸ್ಯೆಗಳ ಬಗ್ಗೆಯೇ ನಾಯಕರ ಮಾತುಗಳಿದ್ವು. ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಕನ್ನಡಿಗರ ತೆರಿಗೆ ಹಣವನ್ನ ಯಾವ ರೀತಿ ಉತ್ತರ ಭಾರತಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತು ಅಂತ ಅಂದ್ರೆ ನನಗೆ ದೇಶದ್ರೋಹಿ ಪಟ್ಟವನ್ನ ಕಟ್ತಕ್ಕಂತ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ. ನನ್ನ ತೆರಿಗೆ ನನ್ನ ಹಕ್ಕು, ನಿಮ್ಮ ಹಕ್ಕು ನಿಮ್ಮ ನೀರು. ಕಳೆದ 10 ವರ್ಷಗಳಲ್ಲಿ 24 ಲಕ್ಷ ಕೋಟಿ ರೂಪಾಯಿ ಹಣವನ್ನ ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ. ಅವರಿಗೆ ನಮಗೆ ಇಂಟರ್ನ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು 2,92,000 ಕೋಟಿ ರೂಪಾಯಿ 10 ವರ್ಷಗಳಿಗೆ. ನಾಚಿಕೆ ಆಗ್ಬೇಕು ಭಾರತೀಯ ಜನತಾ ಪಕ್ಷದವ್ರಿಗೆ. ಯಾವ ಮುಖ ಹೊತ್ಕೊಂಡು ಕರ್ನಾಟಕದ ಬಲ್ಲಿ, ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಕಳೆದ 10 ವರ್ಷಗಳಿಂದ ಏನು? ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು ಕಳೆದ 10 ವರ್ಷಗಳಲ್ಲಿ? ಬೆಂಗಳೂರಿನ ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಏನು? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಅನುದಾನ ಏನು? ಬೆಂಗಳೂರಿನಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನೇನು? ಪಟ್ಟಿ ಮಾಡಿ ಹೇಳಬೇಕಾಗ್ತದೆ. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಯಾವಾಗಲೂ ಗ್ಯಾರಂಟಿಗಳನ್ನೇ ಪ್ರಸ್ತಾಪ ಮಾಡುತ್ತಿದ್ರು. ಆದ್ರಿವತ್ತು ಗ್ಯಾರಂಟಿಗೂ ಮೊದಲು ಬೆಲೆ ಏರಿಕೆ ಪ್ರಸ್ತಾಪಿಸಿ ಮೋದಿಯವರನ್ನ, ದೇವೇಗೌಡರನ್ನ ಸುಳ್ಳುಗಾರ ಅಂದ್ರು. ಜೊತೆಗೆ ಜೆಡಿಎಸ್ ಕುಟುಂಬ ರಾಜಕೀಯವನ್ನು ಎಳೆಯಾಗಿ ಪ್ರಸ್ತಾಪಿಸಿದ್ರು. ಆಮೇಲೆ ಡಿಕೆ ಸುರೇಶ್ಗೂ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತಾನೂ ಸಲಹೆ ಕೊಟ್ಟರು. ಚುನಾವಣೆ ನಡೀತಾ ಇರ್ತಕ್ಕಂಥದ್ದು, ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಸಸ್ ಸುಳ್ಳು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಬಿಜೆಪಿಯವರು, ಏನಾದ್ರು ರಾಮನಗರಕ್ಕೆ ಮಾಡಿದ್ರ? ಇಲ್ಲಿ ಜೆಡಿಎಸ್ MLA ಇದ್ರು, ಮಾಡಿದ್ರ? ಮಾಡಲಿಲ್ಲ. ಸಾರ್, ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ, ಅವರ ಧರ್ಮಪತ್ನಿ ಪ್ರತಿನಿಧಿಸಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ. NDA ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಅಣೆಕಟ್ಟನ್ನ ಕಟ್ತೇವೆ, ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಮಿಸ್ಟರ್ ದೇವೇಗೌಡ್ರೆ, ನರೇಂದ್ರ ಮೋದಿ ಜೊತೆ ಅವಿನಾಭಾವ ಸಂಬಂಧ ಅಲ್ಲ, ಮಾಡಿಸಿ ಈಗಲೇ. ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಬರೀ ಸುಳ್ಳು. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಇವರು ದೇವೇಗೌಡರು ಇನ್ನೊಬ್ರು ಸುಳ್ಳುಗಾರ. ಇವರು ಪ್ರಧಾನಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಸೊಸೆ MLA ಆಗಿದ್ರು, ಇವ್ರು ರೇವಣ್ಣ ಮಂತ್ರಿ ಆಗಿದ್ರು, ಅವ್ರ ಮಗ ಪ್ರಜ್ವಲ್ MP ಆಗಿದ್ರು. ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ 0, ಏನು ಮಾಡಿಲ್ಲ. ಹೋದ್ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತರು ಅಲ್ಲಿ ಮಂಡ್ಯದಲ್ಲಿ. ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು. ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100% ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. ಡಿಕೆ ಸುರೇಶ್ ಅವರಿಗೆ ಶುಭವಾಗಲಿ. ಈಗಾಗಲೇ ಅವ್ರಿಗೆ ಗೆದ್ದಾಯ್ತು, ಎಲೆಕ್ಷನ್ ನಲ್ಲಿ ಗೆದ್ದಾಗ್ಬಿಟ್ಟದೆ.
ಎಲೆಕ್ಷನ್ ನಲ್ಲಿ ಗೆದ್ದಾಗಿದೆ. ಆದರೂ ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ನಾವ್ಯಾರು ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಅವರನ್ನ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು ಈ ಸಾರಿ. ತಮಿಳುನಾಡಿನವರು ಮೇಕೆದಾಟು ಕಟ್ಟೋಕೆ ಬಿಡಲ್ಲ ಅಂತಿದ್ದಾರೆ. ಆದ್ರೆ ಮೇಕೆದಾಟು ಯೋಜನೆಯನ್ನ ಮಾಡೇ ಮಾಡ್ತೀವಿ, ನಾವು ಬಂದಿರೋದೇ ಇತಿಹಾಸ ಸೃಷ್ಟಿಸೋಕೆ ಎಂದ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡೋದನ್ನ ಮರೆಯಲಿಲ್ಲ. ಬೆಂಗಳೂರಿನ 25 ಕ್ಷೇತ್ರಕ್ಕೆ ಕುಡಿಯುವ ನೀರು ಬೇಕು, ಕಾವೇರಿ ಜನಾಲಯ ಪ್ರದೇಶಕ್ಕೆ ಬೇಕು. ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ. ಇವತ್ತು ನಾನು ಈ ನೀರಾವರಿ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು, ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ. ಈ ಮೇಕೆದಾಟನ್ನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ, ಮೇಕೆದಾಟು ಯೋಜನೆ ಕಚೇರಿ. ಅರಣ್ಯ ಭೂಮಿಗೆ ಈಗಾಗಲೇ ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದು ಕಾವೇರಿ ಜನಾಲಯ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂತಹ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ. ಇವತ್ತು ಕುಮಾರಣ್ಣ 2 ಬಾರಿ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಈಗ ಎಲ್ಲಿ ಹೊರಟಿದ್ದಾರೆ? ಮಂಡ್ಯಕ್ಕೆ ಹೊರಟಿದ್ದಾರೆ. ನೀವೆಲ್ಲ ಅವ್ರಿಗೆಲ್ಲ ಟಾಟಾ ಗುಡ್ ಬೈ ಹೇಳ್ಬೇಕು. ಏನೋ ಟಾಟಾ ಗುಡ್ ಬೈ ಹೇಳ್ಬೇಕು. ಯಾರು ನಿಮ್ಗೆ ಜೀವವನ್ನು ಕೊಟ್ರೆ, ಯಾರು ಅಧಿಕಾರವನ್ನು ಕೊಟ್ರೆ, ನಿಮ್ಮ ಮೇಲೆ ನಂಬಿಕೆ ಇದೆ, ಇವತ್ತು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಂದಹಾಗೆ ಡಿಕೆ ಸುರೇಶ್ ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದು ಆಸ್ತಿ ವಿವರಣೆಯನ್ನೂ ನೀಡಿದ್ದಾರೆ. ಡಿಕೆ ಸುರೇಶ್ ಒಟ್ಟು ಆಸ್ತಿ ಲೆಕ್ಕ ನೋಡೋದಾದ್ರೆ, ಡಿಕೆ ಸುರೇಶ್ ನಾನೊಬ್ಬ ಕೃಷಿಕ, ನಾನೊಬ್ಬ ಉದ್ಯಮಿ, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ನಾಮಪತ್ರದಲ್ಲಿ ಸೇರಿಸಿದ್ದಾರೆ. ಓದಿರೋದು ದ್ವಿತೀಯ PUC ಅಷ್ಟೇ. ನನ್ನ ಮೇಲೆ ಒಟ್ಟು 3 ಕ್ರಿಮಿನಲ್ ಕೇಸುಗಳು ಬಾಕಿ ಇದೆ ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಡಿಕೆ ಸುರೇಶ್ ಅವರ ಆಸ್ತಿ 5 ವರ್ಷಗಳಲ್ಲಿ ಶೇಕಡ 75ರಷ್ಟು ಏರಿಕೆಯಾಗಿದೆ ಅನ್ನೋದು ಗಮನಾರ್ಹ. 2019ರಲ್ಲಿ 338 ಕೋಟಿ ರೂಪಾಯಿ ಲೆಕ್ಕ ಕೊಟ್ಟಿದ್ರು. ಈಗ 593 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದರಲ್ಲಿ 106 ಕೋಟಿ 71 ಲಕ್ಷ ಚರಾಸ್ತಿ ಇದೆ, 486 ಕೋಟಿ 33 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ ಅಂತ ಘೋಷಿಸಿದ್ದಾರೆ. ಹಾಗೆ 1 ಕೆಜಿ 260 ಗ್ರಾಂ ಚಿನ್ನ, 4 ಕೆಜಿ 860 ಗ್ರಾಂ ಬೆಳ್ಳಿಯ ಒಡೆಯ ಡಿಕೆ ಸುರೇಶ್. ಜೊತೆಗೆ 21 ಎಕರೆ ಕೃಷಿ ಭೂಮಿ, 27 ಎಕರೆ ಕೃಷಿಯೇತರ ಭೂಮಿ, ಬೆಂಗಳೂರಲ್ಲಿ ಮಾಲ್ಗಳೂ ಇವೆ. 2019ರಲ್ಲಿ 51 ಕೋಟಿ ಸಾಲ ಹೊಂದಿದ್ದ ಸುರೇಶ್ ಈಗ 150 ಕೋಟಿ ಸಾಲಗಾರ ಅಂತಾನೂ ಹೇಳ್ಕೊಂಡಿದ್ದಾರೆ. ಆಶ್ಚರ್ಯ ಏನಂದ್ರೆ, ಅಣ್ಣ ಡಿಕೆ ಶಿವಕುಮಾರ್ಗೆ 30 ಕೋಟಿ 8 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಾಗೆ 8 ಕೋಟಿ ಸಾಲ ಕೊಟ್ಟಿದ್ದಾರೆ ಸುರೇಶ್. ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ 593 ಕೋಟಿ ಆಸ್ತಿ ಅಂತೆ. ಡಿಕೆ ಸುರೇಶ್ ಹತ್ರ ಓಡಾಡಲು ಸ್ವಂತ ವಾಹನವೇ ಇಲ್ಲ ಅನ್ನೋದು ನಾಮಪತ್ರದಲ್ಲಿರೋ ಮಾಹಿತಿ. ಅಂದಹಾಗೆ ಮೊದಲ ದಿನ ಹಾಸನದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕೂಡ ನಾಮಪತ್ರ ಸಲ್ಲಿಸಿದ್ದು, ಪ್ರಜ್ವಲ್ ರೇವಣ್ಣ ಕೂಡ ಆಸ್ತಿ ವಿವರ ಕೊಟ್ಟಿದ್ದಾರೆ. 40 ಕೋಟಿ 94 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿವಂತ ಪ್ರಜ್ವಲ್ ರೇವಣ್ಣ. ಇದರಲ್ಲಿ 5 ಕೋಟಿ 44 ಲಕ್ಷದ ಚರಾಸ್ತಿ, 35 ಕೋಟಿ 40 ಲಕ್ಷದ ಸ್ಥಿರಾಸ್ತಿ ಇದೆ. 31 ಹಸು, 4 ಎತ್ತು, 1 ಟ್ರ್ಯಾಕ್ಟರ್ ಹೊಂದಿರುವ ಪ್ರಜ್ವಲ್ ರೇವಣ್ಣ ಬೆಂಗಳೂರು, ಮೈಸೂರು, ಹೊಳೆನರಸೀಪುರ ಹಾಗೂ ನೆಲಮಂಗಲದಲ್ಲಿ ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾರೆ. ಸಹೋದರ ಡಾಕ್ಟರ್ ಸೂರಜರಿಂದ 1 ಕೋಟಿ ಸಾಲ ಪಡೆದಿದ್ದಾರೆ. ತಂದೆ ರೇವಣ್ಣರಿಂದ 86 ಲಕ್ಷ, ಅತ್ತೆ ಅನಸೂಯರಿಂದ 22 ಲಕ್ಷ, ಅತ್ತೆ ಶೈಲಜಾರಿಂದ 10 ಲಕ್ಷ ಸಾಲ, ಅಜ್ಜಿ ಚೆನ್ನಮ್ಮರಿಂದಲೂ 23 ಲಕ್ಷ ಸಾಲ ಸೇರಿ 4 ಕೋಟಿ 48 ಲಕ್ಷ ರೂಪಾಯಿ ಸಾಲಗಾರರು. ಸರ್ಕಾರಕ್ಕೆ 3.4 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಇನ್ನೂ 67 ಲಕ್ಷದ 1 ಕೆಜಿ 100 ಗ್ರಾಂ ಚಿನ್ನ, 17 ಲಕ್ಷ ರೂಪಾಯಿ ಮೌಲ್ಯದ 23 ಕೆಜಿ ಬೆಳ್ಳಿ ಹಾಗೂ 1.90 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಆಭರಣ ಇದೆ. ಒಂದು ಕಡೆ ಡಿಕೆ ಬ್ರದರ್ಸ್ ಜೊತೆ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಜೊತೆ ಸಮರ ಸಾರಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಖಾಡಕ್ಕಿಳಿದಿದ್ದು ಎಲ್ಲರಿಗೂ ಗೆಲ್ಲೋ ಕನಸು. ಕುಮಾರಸ್ವಾಮಿ ಕೋಟೆಯನ್ನೇ ಛಿದ್ರ ಮಾಡಬೇಕು, ಬಿಜೆಪಿ ಜೊತೆ ದಳಪತಿಗಳನ್ನು ಬಗ್ಗು ಬಡಿಬೇಕು, ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಚಕ್ರಾಧಿಪತ್ಯ ಸ್ಥಾಪಿಸಬೇಕು. ಇದೇ ಡಿಕೆ ಬ್ರದರ್ಸ್ಗಳ ಅತಿದೊಡ್ಡ ಕನಸು. ಈ ಕನಸು ನನಸಾಗಬೇಕಾದ್ರೆ ಪ್ರಜೆಗಳ ಆಶೀರ್ವಾದ ಬೇಕು. ಅದಕ್ಕಾಗಿ ಡಿಕೆ ಬ್ರದರ್ಸ್ ಇಷ್ಟೆಲ್ಲ ಹೋರಾಟ. ಹಾಗಾದರೆ ಮತದಾರ ಎಂಬ ಮೋಡಿಗಾರ ಯಾರ ಮೋಡಿಗೆ ಒಳಗಾಗಿ ಮತ ಹಾಕ್ತಾನೆ ಅನ್ನೋದು ಕುತೂಹಲ. ಕ್ಯಾಮ್ರಾ ಪರ್ಸನ್ ಕೊಂಡೆಯ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಇನ್ನು ಮೈತ್ರಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕೆಲೆಗಳು ಒಂದು ಕಡೆಯಲ್ಲಿ ದೊಡ್ಡದಾದಂತಹ ತೀವ್ರ ಸ್ವರೂಪದ ವಾಗ್ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಹಳೆ ಮೈಸೂರಿನಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಮೂರೂ ಪಕ್ಷಗಳಲ್ಲೂ ಕೂಡ ಶಿವಮೊಗ್ಗ, ಬಾಗಲಕೋಟೆ, ಚಿತ್ರದುರ್ಗ, ದಾವಣಗೆರೆ ಹೀಗೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಬಂಡಾಯ ಭುಗಿಲೆದಿದೆ. ಇದನ್ನು ತಣ್ಣಗಾಗಿಸುವಂತಹ ಪ್ರಯತ್ನವೂ ಕೂಡ ಮತ್ತೊಂದು ಕಡೆಯಿಂದ ಸಾಗ್ತಾ ಇದೆ. ಮಂಡ್ಯ, ಮೈಸೂರಲ್ಲಿ ಕಮಲದಳ ಸಭೆ, ವಿಜೇಂದ್ರ ಎಚ್ಡಿಕೆ ಜಂಟಿ ಯಾತ್ರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ, ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿರುವಂತ ಕುಮಾರಸ್ವಾಮಿ ಒಟ್ಟಿಗೆ ಪ್ರಚಾರ ಶುರು ಮಾಡಿದ್ದಾರೆ. ಬೆಳಗ್ಗೆ ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಒಟ್ಟಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಆಮೇಲೆ ಮೈಸೂರಲ್ಲಿ ಮೈತ್ರಿ ಅಭ್ಯರ್ಥಿ ಯದುವೀರ್ ಪರ ಸಮನ್ವಯ ಸಮಿತಿ ಸಭೆಯನ್ನ ಕೂಡ ಮಾಡಿ ಬಿಜೆಪಿ ಜೆಡಿಎಸ್ ಪಕ್ಷದೊಳಗಿನ ಇಕ್ಕಟ್ಟು ಬಿಕ್ಕಟ್ಟನ್ನೆಲ್ಲ ಒಟ್ಟಿಗೆ ಬಗೆಹರಿಸೋಕೆ ಸಭೆಯನ್ನು ಮಾಡಿ ಯದುವೀರ್ ಗೆಲ್ಲಿಸೋಕೆ ಕರೆ ಕೊಟ್ಟರು. ಮೈಸೂರಿನಲ್ಲಿ ಸಮನ್ವಯ ಸಭೆ ಮುಗಿಸಿ ಮಂಡ್ಯಕ್ಕೆ ಬಂದು ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ಸಭೆಯನ್ನ ಮಾಡಿದ್ರು. ಸಮನ್ವಯ ಸಮಿತಿ ಸಭೆಗೆ ಮಾಜಿ ಸಚಿವರಾಗಿರುವಂಥ ಕೆಸಿ ನಾರಾಯಣಗೌಡ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಸಿಎಸ್ ಪುಟ್ಟರಾಜು, ಜಿಟಿ ದೇವೇಗೌಡ, ಸಾರಾ ಮಹೇಶ್, ಮಾಜಿ ಶಾಸಕರಾಗಿರುವಂಥ ಅನ್ನದಾನಿ ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ ಜೊತೆ ಮಾತುಕತೆಯನ್ನ ಮಾಡಿದ್ರು. ನಮ್ಮ ಸಂಸದರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಜನರಿಗಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಂತ ಕ್ಷೇತ್ರದಲ್ಲಿ ಸಂಸದರಾಗಬೇಕು ಸಾಧ್ಯ ಇಲ್ಲ. ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ರಾಜ್ಯದ 28ಕ್ಕೆ 22 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ವಿಜಯ ಪತಾಕೆ ಹಾರೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಸಮನ್ವಯ ಸಭೆಯಿಂದ ಸಂಸದೆ ಸುಮಲತಾ ದೂರ. ಮಂಡ್ಯ ಸಮನ್ವಯ ಸಮಿತಿ ಸಭೆಗೆ ರೆಬಲ್ ಲೇಡಿ ಸುಮಲತಾ ಗೈರಾಗಿದ್ರು. ಸಭೆಯಿಂದ ದೂರ ಉಳಿದು ಸುಮಲತಾ ಬಂಡಾಯ ಸಾರಿದ್ರೆ, ಇತ್ತ ಸಭೆಯಲ್ಲಿ ಸುಮಲತಾ ಅವರನ್ನ ಸೌಜನ್ಯಕ್ಕೂ ಸ್ಮರಿಸದೆ ಮೈತ್ರಿ ನಾಯಕರು ಸಭೆಯನ್ನ ನಡೆಸಿ ಹೊರಟರು. ಕೊನೆಗೆ ಸುಮಲತಾ ಬಗ್ಗೆ ಪ್ರಶ್ನಿಸಿದಾಗ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದು ಹೀಗೆ: ನಮಗೇನು ಅವರೇನು ಶತ್ರುನ, ಶಾಶ್ವತವಾದ ಶತ್ರುನ. ರಾಜಕಾರಣದಲ್ಲಿ ಸಂಬಂಧಗಳು, ಸ್ನೇಹ, ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ. ಶಾಶ್ವತವಾದ ಶತ್ರುನ ಭೇಟಿ ಮಾಡೋಣ, ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತ ಹೇಳಿ ಅವರು ಘೋಷಣೆ ಮಾಡತಕ್ಕಂಥದ್ದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಷ್ಟೊಂದು ಕಠಿಣವಾದಂಥ ಹೃದಯ ಏನಿಲ್ಲ. ಮೈತ್ರಿ ಅಭ್ಯರ್ಥಿಯಾಗಿ ಏಪ್ರಿಲ್ 4ರಂದು ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಇದೇ ತಿಂಗಳ 30ರಂದು ಸಂಸದೆ ಸುಮಲತಾ ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದು ಏನಾಗುತ್ತೋ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಸೋಲ್ತಾರೆ. ಗೌಡರ ಪುತ್ರ ವ್ಯಾಮೋಹ ಕಾಂಗ್ರೆಸ್ಗೆ ಲಾಭ ಅಂದ್ರು ಇಬ್ರಾಹಿಂ. ಮಹಾಭಾರತ ರಾಮಾಯಣ ಆಗಿದ್ದ ಪುತ್ರ ವ್ಯಾಮೋಹದಿಂದ ಇವತ್ತು ಕರ್ನಾಟಕ ಚುನಾವಣೆಯಲ್ಲಿ ಆಗಿರೋದು ಅದು. ಪಾಪ ಕುಮಾರಸ್ವಾಮಿ ಅವರಿಗೆ ನಿಖಿಲಿಗೆ ತರಬೇಕು ಅಂತಿತ್ತು, ಸಂತೋಷ. ಬಿಜೆಪಿ ಅವರು ಒಪ್ಪಲಿಲ್ಲ. ನಾವಾಗಿ ನಮ್ಮ ಸೀಟನ್ನ ಬಿಜೆಪಿ ಕೈಯಾಗ ಕೊಟ್ಟು ಅವ್ರ ಹತ್ರ ಬೇಡವಂತ ಪರಿಸ್ಥಿತಿ. ಬಿಜೆಪಿಗೂ ಲಾಭ ಆಗಿಲ್ಲ, ಜೆಡಿಎಸ್ಗೂ ಲಾಭ ಆಗಿದೆ. ಇದಿಷ್ಟು ಮಂಡ್ಯ ಕಥೆ. ಆದ್ರೆ ಚಿತ್ರದುರ್ಗದಲ್ಲಿ ಈ ಸಲ ಬಾಗಲಕೋಟೆ ನಾಯಕ ಗೋವಿಂದ ಕಾರಜೋಳಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ರಘುಚಂದನ್ ಅಭಿಮಾನಿಗಳು ಗೋವಿಂದ ಕಾರಜೋಳ ಅವರನ್ನ ಸೋಲಿಸುವಂತ ಶಪಥ ಮಾಡಿದ್ದಾರೆ. ತಾಕತ್ತಿದ್ರೆ 50,000 ಮತಗಳಿಸಿ ನೋಡೋಣ ಅಂತ ಸವಾಲನ್ನ ಹಾಕಿದ್ದಾರೆ. ರಘುಚಂದನ್ ನಾಳೆ ಬೆಂಬಲಿಗರ ಸಭೆ ಕರೆದಿರುವಂತದ್ದು ಕಾರಜೋಳಗೆ ನುಂಗಲಾರ್ದ ತುತ್ತಾಗಿದೆ. ಏನಾಗ್ಬಿಟ್ಟಿದೆ ಸರ್ ಇವತ್ತು ಅಂದ್ರೆ, ಆಶ್ರಯ ಇಲ್ಲದವರಿಗೆ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟು ಜನ ಕಳ್ಳಿ ನಷ್ಟ ಬೀಳಿದ್ದಾರೆ, ಬಹಳ ಹಿರಿಯ ರಾಜಕಾರಣಿಗಳು. ಇವಾಗ ಅಧಿಕಾರದಲ್ಲಿರೋಬ್ರು ಸರ್, ಇನ್ನೊಬ್ಬರ ಮಕ್ಕಳು ಜೀವನ ಹಾಳು ಮಾಡಕ್ ಹೋದ್ರೆ ನಾಳೆ ನಿಮ್ಮ ಮಕ್ಕಳು ಜೀವನ ಹಾಳಾಗ್ತದೆ, ನೆನ್ಬಿಡ್ಕೊಳ್ಳಿ. ನನ್ನ ಹಿರಿತನ ಮತ್ತು ಅನುಭವದ ಆಧಾರದ ಮೇಲೆ ನಾನು ಕಳಂಕರಹಿತವಾಗಿ 30 ವರ್ಷಗಳ ಕಾಲ ಕೆಲಸ ಮಾಡಿದಾಗ ಯಾವುದೇ ಇಲಾಖೆ ಕೊಟ್ಟರು ಆ ಇಲಾಖೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅನ್ನೋದು ಮನದಟ್ಟು ಮಾಡಿಕೊಂಡು ನನಗೆ ಇವತ್ತು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪ ಚುನಾವಣಾ ಕಾರ್ಯಾಲಯವನ್ನ ಉದ್ಘಾಟಿಸಿದ್ರು. ಕಾರ್ಯಾಲಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಫೋಟೋವನ್ನು ಹಾಕಿ ಯಡಿಯೂರಪ್ಪಗೆ ಟಕ್ಕರ್ ಕೊಟ್ಟರು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಶಾಮ್ನೂರು ಕುಟುಂಬಕ್ಕೆ ನೀಡಿದ ಟಿಕೆಟ್ ಬದಲಾವಣೆ ಮಾಡುವಂತೆ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಒತ್ತಾಯವನ್ನ ಮಾಡಿದ್ದಾರೆ. ನನಗೆ ಗೆಲುವು ಖಚಿತ ಅನಿಸಿದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೇನೆ. ದಾವಣಗೆರೆ ಸಮಗ್ರ ಬದಲಾವಣೆಗಾಗಿ ಟಿಕೆಟ್ ಬದಲಾವಣೆ ಮಾಡಲೇಬೇಕು ಅಂತ ಆಗ್ರಹಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಇನ್ನು ಚುನಾವಣೆ ಟೈಮಲ್ಲಿ ಆರೋಪ ಪ್ರತ್ಯಾರೋಪ ಇವೆಲ್ಲ ಇರುವಂಥದ್ದು ಕಾಮನ್ ಆಗಿ ನಡೆಯುವಂಥದ್ದೇನೆ. ಆದರೆ ಇದೆಲ್ಲವೂ ಅಬ್ಬಬ್ಬ ಅಂದರೆ ಎದುರಾಳಿಗಳು ಒಬ್ಬರನ್ನೊಬ್ಬರು ಬೈದಾಡುವವರೆಗೂ ಕೂಡ ಸಾಗತ್ತೆ, ಕೆಟ್ಟದಾಗಿ ಕೂಡ ಬೈಕೊಳ್ತಾರೆ. ಆದರೆ ಈಗ ಕಲಬುರಗಿ ರಾಜಕೀಯದಲ್ಲಿ ಮಾತ್ರ ಕೊಲೆ, ಹತ್ಯೆ, ಹೆಣ ಬೀಳಿಸುವಂತಹ ಮಾತುಗಳು ಶುರುವಾಗಿವೆ. ನೀವೆಲ್ಲರೂ ಸುಮ್ಮನಿರಲಿಲ್ಲ ಅಂದರೆ ನೀವು ಎನ್ಕೌಂಟರ್ ಮಾಡ್ತೀರಿ ಅಂತ ಹೇಳಿದ್ರು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಕ್ ಪ್ರಹಾರ ನಡೆಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೆಲ ದಿನಗಳ ಹಿಂದೆ ನನಗೊಂದು ಬೆದರಿಕೆಯ ಪತ್ರ ಬಂದಿದೆ, ಅದರಲ್ಲಿ ನನ್ನ ಎನ್ಕೌಂಟರ್ ಮಾಡುವುದಾಗಿ ಬರೆದಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಲು ನನ್ನ ಹೆಣ ಬೀಳ್ಸೋಕು ಬಿಜೆಪಿ ಸಿದ್ಧವಿದೆ ಎಂದು ಆರೋಪಿಸಿದ್ದಾರೆ. ಬಿಜೆಪಿಯವರ ಮನುವಾದಿಗಳಿದಾರಲ್ಲ, ಮತ್ತೆ ಸಂಘಟನೆಯ ಮನುವಾದಿಗಳಿದಾರಲ್ವಾ, ನೇರವಾಗಿ ನನಗೆ ಜೀವದ ಬೆದರಿಕೆ ಹಾಕಿದ್ದಾರೆ. ನೀವೆಲ್ಲರೂ ಸುಮ್ಮನಿರಲಿಲ್ಲ ಅಂದ್ರೆ ನಿನಗೆ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿದರು. ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ವಿರುದ್ಧ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ರು. ಒಂದು ದುರಹಂಕಾರ, ಅವರಿಗೇನೊಂದು ದರ್ಪ ಬಂದಿದೆ, ಅಧಿಕಾರದ ದರ್ಪ, ಯಾರ ಜೊತೆಲೂ ಅವ್ರ ನಡವಳಿಕೆ ಇವತ್ತು ಚೆನ್ನಾಗಿಲ್ಲ, ಹೀಗಾಗಿ ಬೇಸತ್ತಿದ್ದಾರೆ. ಅವ್ರ 10 ವರ್ಷದ ಅವರ ಏನು ಆಡಳಿತ ಇದೆ ಅದಕ್ಕೆ ಕೊನೆ ಹಾಡಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ಇನ್ನು ಬಿಜೆಪಿಯ ವಿರುದ್ಧ ಸಚಿವ ಕೆ ವೆಂಕಟೇಶ್ ವಾಗ್ದಾಳಿ ಮಾಡಿದ್ರು. ಮಾತೆತ್ತಿದ್ರೆ ಬರೀ ರಾಮ ಮಂದಿರ ಅಂತಾರೆ, ಯಾಕೆ ಅಯೋಧ್ಯೆಯಲ್ಲಿ ಮಾತ್ರ ರಾಮ ಮಂದಿರ ಇರೋದಾ? 400 ಸೀಟು ಗೆಲ್ಲೋದ್ರ ಹಿಂದಿನ ಅಜೆಂಡಾನೇ ಸಂವಿಧಾನ ಬದಲಾವಣೆ ಮಾಡೋದು ಅಂತ ಗುಡುಗಿದ್ರು. ಇದಿಷ್ಟು ಇವತ್ತಿನ ಲೋಕಸಭೆ ಸಮರದ ಜಿದ್ದಾಜಿದ್ದಿನ ಮಾತುಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆ ಅಖಾಡದಲ್ಲಿ ಈ ರೀತಿಯಾಗಿ ಮಾತಿನ ಸಮರ, ಚುನಾವಣಾ ಪ್ರಚಾರದ ಅಬ್ಬರ ಇವೆಲ್ಲವೂ ಕೂಡ ಸಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇಂಡಿಯಾ ಕೂಟದಲ್ಲಿ ಗುರುತಿಸಿಕೊಂಡಿರುವಂತಹ ಇಂಡಿಯಾ ಬ್ಲಾಕ್ನ ಪ್ರಮುಖ ಪಕ್ಷವಾಗಿರುವಂತಹ ಆಪ್ನ ಮುಖ್ಯಸ್ಥ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಕೋರ್ಟ್ ಕಟಕಟಗೆ ಬಂದಿದ್ದರು. ಜಾರಿ ನಿರ್ದೇಶನಾಲಯದವರು ಕೇಳಿದಷ್ಟು ದಿನ ನನ್ನನ್ನು ಬಂಧನಕ್ಕೆ ಒಪ್ಪಿಸ್ಬಿಡಿ ಅಂತ ನ್ಯಾಯಾಲಯದಲ್ಲೂ ಕೂಡ ಅವರು ಕೇಳಿಕೊಂಡ್ರು. ಕೊನೆಗೆ ದೆಹಲಿ ಕೋರ್ಟ್ ಮತ್ತೆ ಇಡಿ ಕಸ್ಟಡಿಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೊಟ್ಟಿದೆ. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ 600 ವಕೀಲರು ಪತ್ರವೊಂದನ್ನು ಬರೆದಿದ್ದಾರೆ. ಇದು ಕಾಂಗ್ರೆಸ್ನ ಕುಮ್ಮಕ್ಕಿನ ಪತ್ರ ಅಂತ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ ಸಿಗದ ರಿಲೀಫ್, ಮತ್ತೆ 4 ದಿನ ಇಡಿ ಕಸ್ಟಡಿಗೆ ದೆಹಲಿ ಸಿಎಂ. ದಿಲ್ಲಿ ಲಿಕ್ಕರ್ ನೀತಿ ಹಗರಣದ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಜೈಲು ಪಾಲಾಗಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆಯಾಗಿದೆ. ಮಾರ್ಚ್ 22ರಂದು ಕೇಜ್ರಿವಾಲ್ರನ್ನ ಇಡಿ ಬಂಧಿಸಿತ್ತು. 6 ದಿನಗಳ ಇಡಿ ಕಸ್ಟಡಿಯ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ವಾದ ಪ್ರತಿವಾದ ಆಲಿಸಿದ ನಂತರ ಕೋರ್ಟ್ ಏಪ್ರಿಲ್ 1ರವರೆಗೆ ಕಸ್ಟಡಿ ಅವಧಿಯನ್ನ ವಿಸ್ತರಿಸಿದೆ. ಕೇಜ್ರಿವಾಲ್ ಹಗರಣದ ಅಪರಾಧಿಯಾಗಿದ್ದಾರೆ. ಗೋವಾ ಪ್ರಚಾರದಲ್ಲಿ ಎಎಪಿ ಹಣ ಬಳಕೆ ಆಗಿರೋದಕ್ಕೆ ಪುರಾವೆಗಳಿವೆ. ಮುಖ್ಯಮಂತ್ರಿಗಳು ಆದ ಕ್ಷಣ ಕಾನೂನಿಗಿಂತ ದೊಡ್ಡವರಲ್ಲ. ವಿಚಾರಣೆ ವೇಳೆ ಕೇಜ್ರಿವಾಲ್ ಅವರ ಡಿವೈಸ್ಗಳ ಪಾಸ್ವರ್ಡ್ ಅನ್ನ ಹೇಳ್ತಿಲ್ಲ. ನಮ್ಮ ಪ್ರಶ್ನೆಗಳಿಗೂ ಅಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಹೀಗಾಗಿ ಹೆಚ್ಚಿನ ವಿಚಾರಣೆ ಆಗಬೇಕಿದ್ದು ವಶಕ್ಕೆ ನೀಡಿ ಅಂತ ಇಡಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಆದ್ರೆ ಕೋರ್ಟ್ನಲ್ಲಿ ಕೇಜ್ರಿವಾಲ್ ಅವರೇ ಇವತ್ತು ಕಟಕಟಿಯಲ್ಲಿ ಮಾತನಾಡಿದ್ರು. ನನ್ನನ್ನ ಯಾವುದೇ ಕೋರ್ಟ್ ದೋಷಿ ಅಂತ ಹೇಳಿಲ್ಲ. 4 ಜನರ ಹೇಳಿಕೆ ಮೇಲೆ ಬಂಧಿಸಿದ್ದಾರೆ. ನನ್ನನ್ನ ಬಂಧಿಸಲು 4 ಜನರ ಹೇಳಿಕೆ ಸಾಕೆ. ಎಎಪಿ ಹತ್ತಿಕ್ಕೋದೆ ಇಡಿಯವರ ಮುಖ್ಯ ಉದ್ದೇಶ. ಅವರು ಬಯಸಿದಷ್ಟು ದಿನ ನನ್ನನ್ನ ಬಂಧನದಲ್ಲಿ ಇಟ್ಟುಕೊಳ್ಳಲಿ. 2 ವರ್ಷದ ಬಳಿಕ ಈಗ ಬಂಧಿಸಿದ್ದ ಉದ್ದೇಶ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ನನ್ನ ಬಂಧನ ರಾಜಕೀಯ ಪ್ರೇರಿತವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್. ಸಿಎಂ ಹುದ್ದೆಯಿಂದ ಕೇಜ್ರಿವಾಲ್ ವಜಾಕ್ಕೆ ಮನವಿ. ಪದಚ್ಯುತಿಗೊಳಿಸಲು ನಿರಾಕರಿಸಿದ ದೆಹಲಿಯ ಹೈಕೋರ್ಟ್. ರಿಮಾಂಡ್ ವಿಸ್ತರಣೆಗೂ ಮೊದಲು ದೆಹಲಿಯ ಹೈಕೋರ್ಟ್ನಲ್ಲಿ ಕೇಜ್ರಿವಾಲ್ ವಿರುದ್ಧ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಯಿತು. ಉತ್ತರ ಪ್ರದೇಶದ ಸುರ್ಜಿತ್ ಸಿಂಗ್ ಯಾದವ್ ಎಂಬ ವ್ಯಕ್ತಿ ಸಿಎಂ ಸ್ಥಾನದಿಂದ ಕೇಜ್ರಿವಾಲ್ರನ್ನ ವಜಾಗೊಳಿಸುವಂತೆ ಒತ್ತಾಯಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ನೇತೃತ್ವದ ಪೀಠ ಇದು ನ್ಯಾಯಾಂಗ,
ಅದರಲ್ಲಿ ಮಧ್ಯ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿ ಅರ್ಜಿಯನ್ನ ವಜಾಗೊಳಿಸಿತು. ಈ ನಡುವೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಬಂಧನದ ವಿರುದ್ಧ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತನಿಖಾ ಸಂಸ್ಥೆ ನಡೆದುಕೊಂಡ ರೀತಿಯಿಂದ ತಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಕೂಡಲೇ ಅರ್ಜಿ ವಿಚಾರಣೆಗೆ ನಿರಾಕರಿಸಿರುವ ಕೋರ್ಟ್ ಏಪ್ರಿಲ್ 2ರಂದು ಪ್ರತಿಕ್ರಿಯೆ ನೀಡುವಂತೆ ಇಡಿಗೆ ನೋಟಿಸ್ ನೀಡಿದೆ. ಕೇಜ್ರಿ ಪರ ರ್ಯಾಲಿ, ಇಂಡಿಯಾ ಕೂಟಕ್ಕೆ ಸುವರ್ಣಾವಕಾಶ. ಕಳೆದ ಅಕ್ಟೋಬರ್ನಿಂದಲೂ ಇಂಡಿಯಾ ಕೂಟದಲ್ಲಿರುವ ಪಕ್ಷಗಳು ಒಂದೆಡೆ ಸೇರಬೇಕು ಅಂತ ಚಿಂತನೆಯನ್ನ ನಡೆಸ್ತಿದ್ರೂ ಆಗಿಲ್ಲ. ಈಗ ಇಂಡಿಯಾ ಕೂಟದವರು ಮಾರ್ಚ್ 31ಕ್ಕೆ ಕೇಜ್ರಿವಾಲ್ ಪರ ಒಗ್ಗಟ್ಟಿನ ಹೋರಾಟವನ್ನ ನಡೆಸೋಕೆ ವೇದಿಕೆಯನ್ನ ರೆಡಿ ಮಾಡ್ಕೊಳ್ತಿವೆ. ರಾಜಕೀಯ ಒತ್ತಡದಿಂದ ನ್ಯಾಯಾಂಗ ಅಪಾಯದಲ್ಲಿದೆ. ಮುಖ್ಯ ನ್ಯಾಯಮೂರ್ತಿಗೆ ಪತ್ರ ಬರೆದ 600 ವಕೀಲರು. ಇಷ್ಟೆಲ್ಲದರ ಮಧ್ಯೆ ರಾಜಕೀಯ ಒತ್ತಡದಿಂದಾಗಿ ನ್ಯಾಯಾಂಗ ಅಪಾಯದಲ್ಲಿದೆ ಅಂತ 600 ವಕೀಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ಗೆ ಪತ್ರವನ್ನು ಬರೆದಿದ್ದಾರೆ. ನ್ಯಾಯಾಂಗದ ಸಮಗ್ರತೆಯನ್ನ ದುರ್ಬಲಗೊಳಿಸುವ ಗುರಿಯನ್ನ ಹೊಂದಿರುವ ನಿರ್ದಿಷ್ಟ ಹಿತಾಸಕ್ತಿಯ ಗುಂಪಿನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ವಕೀಲರು ಬರೆದಿದ್ದಾರೆ ಎನ್ನಲಾದ ಪತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ನಿರ್ದಿಷ್ಟ ಹಿತಾಸಕ್ತಿ ಗುಂಪಿನಿಂದ ಬೆದರಿಕೆ ಹಾಕಲಾಗುತ್ತಿದೆ. ಇದು ನ್ಯಾಯಾಂಗದ ಸಮಗ್ರತೆಯನ್ನು ಹಾಳು ಮಾಡುತ್ತದೆ. ಬೊಬ್ಬೆ ಹೊಡೆಯುವುದು, ಬೆದರಿಸುವುದೇ ಕಾಂಗ್ರೆಸ್ ಸಂಸ್ಕೃತಿ. 5 ದಶಕಗಳ ಹಿಂದೆಯೇ ಬದ್ಧ ನ್ಯಾಯಾಂಗಕ್ಕಾಗಿ ಕರೆ ನೀಡಿದ್ರು. ಈಗ ನಾಚಿಕೆ ಇಲ್ಲದೆ ಸ್ವಾರ್ಥಕ್ಕಾಗಿ ಬದ್ಧತೆ ಬಯಸುತ್ತಿದ್ದಾರೆ. ರಾಷ್ಟ್ರದ ವಿಚಾರ ಬಂದಾಗ ಬದ್ಧತೆಯಿಂದ ದೂರವಿರುತ್ತಾರೆ. ಈಗಲೂ ಭಾರತೀಯರು ತಿರಸ್ಕರಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದ ಪತ್ರ ಕಾಂಗ್ರೆಸ್ನವರ ಕುಮ್ಮಕ್ಕು ಅಂತ ಮೋದಿ ವಾಗ್ದಾಳಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.